ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ. ಆಸ್ ಪರ್ ನ್ಯೂಮರಾಲಜಿ ಈ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ 2/11/2029 ಮೇಲೆ ಕಾಣ್ತಾ ಇರುವಂತ ನಂಬರ್ ಇದೆ ಅಲ್ವಾ. ಈ ಒಂದು ಡೇಟ್ ಆಫ್ ಬರ್ತ್ ಇರೋಂಥವ್ರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಲೈಫ್ ಲಾಂಗ್ ಅವರಿಗೆ ಪಾಸಿಟಿವ್ ಟ್ರಿಟ್ಸ್ ಏನಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ತುಂಬಾನೇ ಅಡ್ಜಸ್ಟಿಂಗ್ ಕೆಪಾಸಿಟಿ ಇರುವಂತವ್ರು, ನರಿಶಿಂಗ್ ಆಗಿರ್ತಾರೆ. ಯಾರಿಗಾದ್ರೂ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಆ ಒಂದು ನೋವನ್ನ ತಾವು ಕೂಡ ಹಂಚ್ಕೊಳ್ಳೋ ಅಂತ ಕೆಪಾಸಿಟಿ ಇರುವಂತವ್ರು ಅಂತ ಹೇಳ್ಬೋದು. ಲವಿಂಗ್ ಇರ್ತಾರೆ, ಕೇರಿಂಗ್ ಇರ್ತಾರೆ, ಸ್ಟ್ರಾಂಗ್ ಇಂಟ್ಯೂಷನ್ ಕೂಡ ಇರುತ್ತೆ ಇವ್ರಿಗೆ. ಆಗಾಗ ಕನಸಿನಲ್ಲಿ ಮುಂದೆ ಆಗ್ತಾ ಇರುವಂತದ್ದು ಕೂಡ ಇಲ್ಲಿ ಅವ್ರಿಗೆ ಗೊತ್ತಾಗುವಂತದ್ದು. ಮತ್ತೆ ಯಾರಿಗೂ ಕೂಡ ಅಪೋಸ್ ಮಾಡ್ಬೇಕು ಅನ್ನುವಂಥವ್ರು ಇರೋದಿಲ್ಲ. ಓಕೆ, ಸೊ ಏನೇ ಮಾಡ್ಬೇಕು ಅಂತಂದ್ ತಮ್ಮ ಹಾರ್ಟ್ ಅಲ್ಲೇನೆ ಇಟ್ಕೋತಾರೆ. ಅದನ್ನ ಡೈರೆಕ್ಟ್ ಆಗಿ ಯಾರಿಗೂ ಅಪೋಸ್ ಮಾಡೋದಿಲ್ಲ. ಯಾರ ಹಾರ್ಟ್ ಅನ್ನು ನೋವು ಮಾಡ್ಬೇಕಂತ ಇವರ ಇಂಟೆನ್ಷನ್ಸ್ ಇರೋದಿಲ್ಲ. ಎಮೋಷನಲ್ ಆಗಿರ್ತಾರೆ. ಮತ್ತೆ ಯಾರಿಗಾದ್ರೂ ಇನ್ನೊಬ್ರಿಗೆ ಏನಾದ್ರೂ ಹೇಳ್ಬೇಕು, ತಮ್ಮ ಕೆಲಸ ಮಾಡ್ಕೋಬೇಕು ಅಂತಂದ್ರೆ ಎಮೋಷನಲ್ ಆಗಿ ಅವ್ರಿಗೆ ತಮ್ಮ ಕೆಲಸ ತಕ್ಕೊಳ್ಳೋದು ಇವ್ರಿಗೆ ಗೊತ್ತು ಅಂತ ಹೇಳ್ಬೋದು. ಎಕ್ಸಲೆಂಟ್ ಇನ್ ಕ್ರಿಯೇಟಿವಿಟಿ. ಸೊ ಏನಾದ್ರೂ ಕ್ರಿಯೇಟಿವಿಟಿ ಮಾಡಬೇಕು, ಆರ್ಟ್ ಸೆಕ್ಟರ್ ಅಲ್ಲಿ ಏನಾದ್ರೂ ಇದೆ, ಡ್ರಾಯಿಂಗ್ ಮಾಡ್ಬೋದು. ಮತ್ತೆ ಏನಾದ್ರೂ ಈ ರೀತಿ ಆರ್ಟ್ ರಿಲೇಟೆಡ್ ವರ್ಕ್ ಇರುತ್ತಲ್ವಾ, ಅದು ತುಂಬಾನೇ ಚೆನ್ನಾಗಿ ಮಾಡುವಂತ ಕೆಪಾಸಿಟಿ ಇರುವಂತವ್ರು. ನೇಚರ್ ಲವರ್ ಇರ್ತಾರೆ. ಸೊ ಪ್ರಕೃತಿಯನ್ನ ತುಂಬಾನೇ ಪ್ರೀತಿಸ್ತಾರೆ. ಅವರ ಒಂದು ಮಾತು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತಂದ್ರೆ ಮಾತಲ್ಲೇ ಕಳೆದು ಹೋಗ್ಬಿಡ್ಬೇಕು, ಆ ರೀತಿ ಆಗಿರುವಂತದ್ದು ಇವರ ಒಂದು ನೇಚರ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಇಮ್ಯಾಜಿನೇಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿನೇ ಮಾಡ್ಕೋತಾರೆ ಅಂತ ಹೇಳ್ಬೋದು. ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ. ಓಕೆ, ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಡೀಟೇಲ್ ರೀಡಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ, ಅವಾಗ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.